ಕೂದಲು ಅಂತ ಹೇಳೋದು ದೇಹದ ಒಂದು ಭಾಗ. ಅದನ್ನು ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಂಡ್ರೆ ಅದು ತಾನಾಗಿ ಆರೋಗ್ಯದಲ್ಲಿ ಇರ್ತದೆ. ಕೂದಲಿನ ಆರೋಗ್ಯದ ಕುರಿತು ಆಲೋಚನೆ ಮಾಡುವಾಗ ಮೊದಲನೆಯದ್ದು ಸ್ವಚ್ಛತೆ. ಕೂದಲು ಯಾವಾಗಲೂ ಸ್ವಚ್ಛವಾಗಿರಬೇಕು. ಕೂದಲಿನ ಬುಡ ಸ್ವಚ್ಛವಾಗಿರಬೇಕು. ಹಾಗೆ ಎಣ್ಣೆ ಹಾಕೋದು ಹಾಗೆ, ಕೂದಲಿಗೆ ಅದು ಹಿತವೇ. ವಾರಕ್ಕೊಂದೆರಡು ಬಾರಿ ತಲೆ ಸ್ನಾನ ಮಾಡುವ ಮೊದಲು ಎಣ್ಣೆಯನ್ನು ಹಚ್ಚಿಕೊಳ್ಳುವ ಕ್ರಮ ಹೇಗಿರಬೇಕು? ತಲೆಗೆ ಎಣ್ಣೆ ಹಾಕುವಾಗ ನೆತ್ತಿಗೆ ಮಧ್ಯಭಾಗಕ್ಕೆ ಬರುವ ಹಾಗೆ ಸರಿಯಾಗಿ ಎಣ್ಣೆ ಹಾಕಿ ಕೂದಲಿನ ಬುಡಕ್ಕೆಲ್ಲ ಎಣ್ಣೆಯನ್ನು ಸರಿ ಹಚ್ಚಿ ಮಸಾಜ್ ಮಾಡಿ 1-2 ಗಂಟೆ, 3 ಗಂಟೆ ಅಂತ ಲೆಕ್ಕ, ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಬಿಟ್ಟು ಆಮೇಲೆ ಸ್ನಾನ ಮಾಡುವುದು ಒಳ್ಳೆಯದು. ಸ್ನಾನ ಮಾಡುವಾಗ ಕೂದಲನ್ನು ಅತಿ ಸ್ವಚ್ಛವಾಗಿ ತೊಳೆದು ಬಿದಿರೆ ಬೇರಿನ ಹಾಗೆ ಒಣಗಿಸಿ ಬಿಡಬಾರ್ದು. ಸ್ವಲ್ಪ ಹೌದೋ ಅಲ್ವೋ ಅಂತ ಹೇಳುವಷ್ಟು ಎಣ್ಣೆಯ ಪಸೆ ಅದರಲ್ಲಿ ಇರುವುದು ಒಳ್ಳೆಯದು. ತಲೆ ಸ್ನಾನದ ನಂತರ ಕೂದಲು ಬಾಚಿಕೊಳ್ಳಲು ಅನುಕೂಲವಾಗಲೆಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳುವ ಅಭ್ಯಾಸ ಹಲವರಿಗೆ ಇದೆ. ಇದರಿಂದ ಏನಾದರೂ ತೊಂದರೆ ಇದೆಯೇ? ಕೂದಲಿನಲ್ಲಿ ಎಣ್ಣೆ ಇದ್ದದ್ದರಿಂದ ಅದಕ್ಕೆ ತೊಂದರೆ ಬರುವುದಿಲ್ಲ. ಆದರೆ ಎಣ್ಣೆ ಪಸೆ ಕೂಡ ಹದವಾಗಿ ಇರುವುದೇ ಒಳ್ಳೆಯದು, ಹೆಚ್ಚು ಇರುವುದು ಒಳ್ಳೆಯದಲ್ಲ. ಕೂದಲು ಒಣಗಿದ ಮೇಲೆ ತಲೆ ಬಾಚಲಿಕ್ಕೆ ತೊಂದರೆ ಆಗದಷ್ಟು, ನಿಜವಾಗಿಯೂ ಅಗತ್ಯ ಇರುವಷ್ಟು ಎಣ್ಣೆಯನ್ನು ಕೂದಲಿಗೆ ಮಾತ್ರ ಪಸೆ ಮಾಡುವ ಅಭ್ಯಾಸ ಒಳ್ಳೆಯದು. ಒದ್ದೆ ತಲೆಗೆ ಎಣ್ಣೆ ಹಾಕುವ ಅಭ್ಯಾಸ ಒಳ್ಳೆಯದಲ್ಲ. ಕೂದಲಿಗೆ ಬಹಳ ಜನರಿಗೆ ಅಭ್ಯಾಸ ಉಂಟು ಎಣ್ಣೆ ನೀರು ಮಿಶ್ರ ಮಾಡಿ ಹಾಕೋದು. ಆ ಅಭ್ಯಾಸ ಖಂಡಿತ ಒಳ್ಳೆಯದಲ್ಲ. ಶೀತ ಆಗೋದು, ಕೂದಲು ಉದುರೋದು, ತಲೆ ತುರಿಸೋದು ಎಲ್ಲ ಜಾಸ್ತಿ. ತಲೆಗೆ ಹಾಕುವ ಎಣ್ಣೆ ಹಸಿ ಎಣ್ಣೆ ಆಗಬಹುದೇ ಅಥವಾ ಕಾಯಿಸಿದ ಎಣ್ಣೆಯೇ ಆಗಬೇಕೇ ಎಂಬ ಸಂಶಯ ನಮ್ಮಲ್ಲಿ ಹಲವರಿಗೆ ಇದೆ. ಯಾವುದನ್ನು ಬಳಸುವುದು ಒಳ್ಳೆಯದು? ಅವರವರ ಅಭ್ಯಾಸ ಇರುವ ಎಣ್ಣೆ ಹಾಕುವುದು ಸಹಜ, ಸಾಮಾನ್ಯ ಕ್ರಿಯೆ. ಕೆಲವು ವಿಶೇಷ ಇದರಲ್ಲಿ ಅಂದರೆ ಕೆಲವರಿಗೆ ಹಸಿ ಎಣ್ಣೆ ಕಾಯಿಸದ ಎಣ್ಣೆ ಹಾಕಿದರೆ ಶೀತ ಆಗ್ತದೆ, ಕಣ್ಣೂರಿ ಬರ್ತದೆ, ಕಣ್ಣಲ್ಲಿ ಹಿಕ್ಕು ಬರ್ತದೆ. ಇಂಥದ್ದೆಲ್ಲ ಇದ್ದಾಗ ಅವರು ಕಾಯಿಸಿದ ಎಣ್ಣೆ ಮಾತ್ರವೇ ಹಾಕೋದು ಒಳ್ಳೆಯದು. ಆದರೆ ಕಾಯಿಸಿದ ಎಣ್ಣೆ ತಲೆಗೆ ಹಾಕಿದಾಗ ಬಿಸಿಲಿಗೆ ಹೋಗಬಾರ್ದು. ಅಂದರೆ ಎಣ್ಣೆ ಹಾಕಿದ ತಲೆ ಬೆವರಬಾರ್ದು. ಎಣ್ಣೆ ಒಟ್ಟಿಗೆ ಬೆವರಿದ ಬೆವರು ಎಬ್ಸಾರ್ಬ್ ಆಗಬಾರ್ದು. ಅದು ಎಬ್ಸಾರ್ಬ್ ಆದರೆ ಶೀತ ಆಗೋದು, ಕೂದಲು ಉದುರೋದು, ತಲೆ ತುರಿಸೋದು ಎಲ್ಲ ಜಾಸ್ತಿ. ಸೊ ಅವರವರ ಅಭ್ಯಾಸದಂತೆ ಮುಂದುವರಿಸ್ಬೋದು. ತೊಂದರೆ ಇಲ್ಲದಾಗ ಹಸಿ ಎಣ್ಣೆ ಹಾಕೋದು ತಪ್ಪಲ್ಲ. ಕಾಯಿಸಿದ ಎಣ್ಣೆ ಅಭ್ಯಾಸ ಇರುವವರು ಹಾಗೇ ಮಾಡ್ಬೋದು. ಆದರೆ ಕಾಯಿಸಿದ ಎಣ್ಣೆ ಹಾಕಿ ಬಿಸಿಲಿಗೆ ಹೋಗೋದು ಮಾತ್ರ ಒಳ್ಳೆಯದಲ್ಲ ಅಷ್ಟೇ. ಕೂದಲು ಆರೋಗ್ಯವಾಗಿ ಸುಂದರವಾಗಿರಲು ಕ್ರಮವಾಗಿ ಎಣ್ಣೆಯನ್ನು ಹಚ್ಚುವುದು ಹೇಗೆ ಒಳ್ಳೆಯದೋ ಹಾಗೆಯೇ ಕೆಲವಾರು ಪ್ರಾಕೃತಿಕವಾದ ವಸ್ತುಗಳನ್ನು ತಲೆಗೆ ಹಚ್ಚುವುದೋ ಅಥವಾ ಸ್ನಾನಕ್ಕೆ ಬಳಸುವುದೋ ಕೂದಲ ಆರೋಗ್ಯಕ್ಕೆ ಬಹಳಷ್ಟು ಸಹಕಾರಿ ಎಂಬುದನ್ನು ಕೇಳಿದ್ದೇವೆ. ಅವುಗಳ ಕುರಿತು ಮಾಹಿತಿ ನೀಡಬಹುದೇ? ಈಗ ಕೆಲವರು ಹೇಳ್ತಾರೆ ಅಲೋವೆರಾ ಹಚ್ಬೋದು, ಕೂದಲಿಗೆ ಅದು ಹಿತವೇ. ತಲೆಗೆ ಸ್ನಾನಕ್ಕೆ ನಿಜವಾಗಿ ಸೋಪಿಗಿಂತ ಬಾಕಿದ್ದು ಎಲ್ಲ ಒಳ್ಳೆಯದು. ಉದಾಹರಣೆಗೆ ಚುಜ್ಜಲ್ ಪುಡಿ ಅಂತ ಸಿಗ್ತದೆ ಮೈಸೂರಿನಲ್ಲಿ, ಅದು ಆಗ್ಬೋದು. ಚಿಗರೆ ಅಥವಾ ಚುಜ್ಜಲು ಮರದ ಎಲೆಗಳನ್ನು ಕೊಯ್ದು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡು ಬಳಸಲಾಗುತ್ತದೆ. ಇದರ ಬಳಕೆಯಿಂದ ತಲೆಹೊಟ್ಟು ನಿಯಂತ್ರಣಕ್ಕೆ ಬರುತ್ತದೆ. ಕೂದಲಿಗೆ ಉತ್ತಮ ಆರೈಕೆ ನೀಡಿ ಬುಡದಿಂದ ತುದಿಯವರೆಗೆ ಕೂದಲನ್ನು ಬಲಗೊಳಿಸುತ್ತದೆ. ಹೊಳೆಯುವ ಮೃದುವಾದ ಆರೋಗ್ಯವಾದ ಕೂದಲ ಬೆಳವಣಿಗೆಗೆ ಸಹಕರಿಸುತ್ತದೆ. ದಕ್ಷಿಣ ಕನ್ನಡದಲ್ಲಿ, ಕೇರಳದಲ್ಲಿ ಬಾಗೆ ಹುಡಿ
ಅಥವಾ ಶಿರೀಷ ವೃಕ್ಷದ ಚಕ್ಕೆಯ ಪುಡಿ, ಅದನ್ನು ತಲೆಗೆ ಹಾಕಲಿಕ್ಕೆ ಉಪಯೋಗಿಸ್ತಾರೆ, ಅದು ಸಹ ಆಗ್ಬೋದು. ಬಾಗೆ ಮರದ ಕಾಂಡದ ಚಕ್ಕೆಯನ್ನು ತೆಗೆದು ಬಿಸಿಲಲ್ಲಿ ಒಣಗಿಸಿ ಇಟ್ಟುಕೊಂಡರೆ ಬಹಳಷ್ಟು ಸಮಯದವರೆಗೆ ಉಳಿಯುತ್ತದೆ. ಬೇಕಾದಾಗ ಪುಡಿ ಮಾಡಿಕೊಳ್ಳಬಹುದು. ಪುಡಿಯನ್ನು ಗಾಳಿಯಾಡದಂತೆ ನೀರು ತಾಗಿಸದೇ ಇಟ್ಟರೆ ವರ್ಷಗಳವರೆಗೆ ಹಾಳಾಗುವುದೂ ಇಲ್ಲ. ಜನವರಿ ಮೇ ತಿಂಗಳ ಒಳಗೆ ಈ ಚಕ್ಕೆಯನ್ನು ತೆಗೆಯುವುದು ಕ್ರಮ. ಬೇರೆ ಸಮಯದಲ್ಲಿ ತೆಗೆದರೆ ಪುಡಿಯ ಗುಣಮಟ್ಟ ಕಡಿಮೆ ಇರುತ್ತದೆ. ಆದರೆ ಒಣಗಿ ಸತ್ತು ಹೋದ ಮರದ ಚಕ್ಕೆಯನ್ನು ಬಳಸಲು ಆಗುವುದಿಲ್ಲ. ಮರ ಹಸಿಯಾಗಿರುವಾಗಲೇ ಚಕ್ಕೆಯನ್ನು ತೆಗೆಯಬೇಕು. ಅಥವಾ ಕಡಲೆ ಹಿಟ್ಟು, ಸೀಗೆ ಪುಡಿ ಮತ್ತು ರೀಂಟೆ, ನರೆಕಾಯಿ ಹುಡಿ, ಇದು ಮೂರನ್ನು ಮಿಶ್ರ ಮಾಡಿ ಇಟ್ಕೊಂಡು ಅದನ್ನು ಉಪಯೋಗಿಸ್ಬೋದು. ಬರೀ ಸೀಗೆ ಹುಡಿ ಹಾಕಿದರೆ ಕೂದಲು ಡ್ರೈ, ಒಣ ಹುಲ್ಲಿನ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಇವುಗಳನ್ನು ಮಿಕ್ಸ್ ಮಾಡಿ ಹಾಕಬೇಕು ಅಂತ ಹೇಳೋದು. ಹೀಗೆ ಮಿಶ್ರ ಮಾಡಿ ಇಟ್ಟುಕೊಂಡ್ರೆ ಉಪಯೋಗಿಸ್ಬೋದು. ಚುಜ್ಜಲು ಪುಡಿ ಸಹ ಒಳ್ಳೆಯದೇ. ಸೀಗೆ ಒಂದು ಏರು ಪೊದರು ಸಸ್ಯ. ಸೀಗೆ ಬಳ್ಳಿಯ ಬಲಿತ ಕೋಡನ್ನು ಬಿಸಿಲಲ್ಲಿ ಒಣಗಿಸಿ ಒಳಗಿನ ಬೀಜ ತೆಗೆದು ಸೀಗೆಯ ಕೋಡನ್ನು ಪುಡಿ ಮಾಡಿ ಬಳಸಲಾಗುತ್ತದೆ. ಇದಕ್ಕೆ ಖಾರದ ಗುಣ ಜಾಸ್ತಿ ಇರುವುದರಿಂದ ಬೇರೆಯದರೊಂದಿಗೆ ಮಿಶ್ರ ಮಾಡಿ ಬಳಸಲಾಗುತ್ತದೆ. ಸೀಗೆಯನ್ನು ಬಳಸುವುದರಿಂದ ತಲೆಹೊಟ್ಟು ನಿಯಂತ್ರಣವಾಗುತ್ತದೆ, ಕೂದಲ ಬೆಳವಣಿಗೆಗೆ ಮತ್ತು ಬಲಗೊಳ್ಳಲು ಸಹಾಯವಾಗುತ್ತದೆ. ನೊರೆಕಾಯಿ ಅಥವಾ ಅಂಟುವಾಳಕಾಯಿ ಬಲಿತು ಮಾಗಿದಾಗ ಸಂಗ್ರಹಿಸಿಟ್ಟುಕೊಂಡರೆ ಬಿಸಿಲಲ್ಲಿ ಇಟ್ಟು ಒಣಗಿಸಿ ನೀರಿನಲ್ಲಿ ನೆನೆಸಿಟ್ಟು ಆ ನೀರನ್ನು ಬಳಸಬಹುದು. ಅಥವಾ ನೊರೆಕಾಯಿಗಳನ್ನು ಬಿಸಿಲಲ್ಲಿ ಇಟ್ಟು ಒಣಗಿಸಿ ಅವುಗಳ ಬೀಜ ಬೇರ್ಪಡಿಸಿದ ನಂತರ ಪುಡಿ ಮಾಡಿ ಕೂಡ ಇಟ್ಟುಕೊಳ್ಳಬಹುದು. ದಕ್ಷಿಣ ಕನ್ನಡದಲ್ಲಿ ಗೊಂಪು ಅಂದರೆ ಲೋಳೆಯಾಗುವಂಥ ಪದಾರ್ಥಗಳನ್ನು ತಲೆಗೆ ಹಾಕಿ ಸ್ನಾನ ಮಾಡುವ ಅಭ್ಯಾಸ ಉಂಟು. ಅದಕ್ಕೆ ಎರಪ್ಪೆ ಅಂತ ಒಂದು ಮರ ಉಂಟು, ನುರುಕಲು ಅಂತ ಹೇಳ್ತಾರೆ ನಾರ್ತ್ ಕೆನಡಾದಲ್ಲಿ. ಎರಪ್ಪೆ ಅಥವಾ ನುರುಕಲು ಮರದ ಬಲಿತ ಎಲೆಗಳನ್ನು ನೀರಿನಲ್ಲಿ ಕಿವುಚಿದಾಗ ಲೋಳೆಯಾಗುತ್ತದೆ. ಪುನಃ ಒಂದೆರಡು ಬಾರಿ ನೀರು ಹಾಕಿ ಕಿವುಚಿಕೊಳ್ಳಬಹುದು. ಹೀಗೆ ಲೋಳೆಯಾಗುವ ನೀರನ್ನು ಸೋಸಿ ಕೂದಲಿಗೆ ಬಳಸಬಹುದು. ಎಳೆಯ ಎಲೆಗಳು ಲೋಳೆ ಆಗುವುದಿಲ್ಲ, ಬಲಿತ ಎಲೆಗಳಾಗಬೇಕು. ಒಣಗಿದ ಎಲೆಗಳಾದರೆ ಸ್ವಲ್ಪ ಸಮಯ ನೀರಿನಲ್ಲಿ ನೆನೆಸಿಟ್ಟು ನಂತರ ಕಿವುಚಿಕೊಳ್ಳಬೇಕು. ಇದೊಂದು ಪ್ರಕೃತಿ ಸಹಜವಾದ ಉತ್ತಮ ಹೇರ್ ಕಂಡೀಷನರ್. ಬಣಪು ಅಂತ ಉಂಟು, ಅದು ಇದರಲ್ಲಿ ಮತ್ತಿಯಲ್ಲಿ ಒಂದು ಜಾತಿ, ಅದರ ಸೊಪ್ಪಾಗ್ಬೋದು. ಅಂದರೆ ಕೆಲವರಿಗೆ ಮಾತ್ರ ಈ ಬಣಪಿನ ಸೊಪ್ಪಿನಲ್ಲಿ ಸ್ನಾನ ಮಾಡಿದರೆ ಶೀತ ಆಗ್ತದೆ. ಬಣ್ಪು ಅಥವಾ ಕರಿಮತ್ತಿ ಮರದ ಸೊಪ್ಪುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಕಿವುಚಿಕೊಳ್ಳಬೇಕು. 2-3 ಬಾರಿ ನೀರು ಹಾಕಿ ಕಿವುಚಿಕೊಂಡು ಲೋಳೆಯನ್ನು ತೆಗೆದುಕೊಳ್ಳಬಹುದು. ಈ ಲೋಳೆಯನ್ನು ಸೋಸಿ ತಲೆ ಸ್ನಾನಕ್ಕೆ ಕಂಡೀಷನರ್ನಂತೆ ಬಳಸಬಹುದು. ಕೆಲವರಿಗೆ ಇದರ ಬಳಕೆಯಿಂದ ಶೀತ ಆಗುವುದಿದೆಯಂತೆ, ಗಮನಿಸಿಕೊಳ್ಳಿ. ಹಾಗೆ ಒಂದು ಕುಳುಮಾವು ಅಂತ ಒಂದು ಮರ ಉಂಟು, ಅದರ ಚಕ್ಕೆ, ಅದು ಹಾಗೆ ಲೋಳೆ. ಅದನ್ನು ಎಷ್ಟರ ಮಟ್ಟಿಗೆ ಅದು ಲೋಳೆ ಅಂದರೆ
ಮೊದಲೆಲ್ಲ ನೆಲ ಸಾರಣೆ ಮಾಡಿದರೆ ಆಮೇಲೆ ಪಾಲಿಷ್ ಮಾಡಲಿಕ್ಕೆ ಅದನ್ನು ಹಾಕೋದು ಕ್ರಮ ಇತ್ತು. ಅಂಥ ಭಯಂಕರ ಲೋಳೆ ಅದು. ಅದನ್ನು ತಲೆಗೆ ಸ್ನಾನಕ್ಕೆ ಉಪಯೋಗಿಸ್ತಾ ಇದ್ದರು. ಕುಳುಮಾವು ಅಂತ, ಬೇರೆ ಹೆಸರು ನನಗೆ ಗೊತ್ತಿಲ್ಲ, ಕುಳುಮಾವು ಅಂತ. ಕುಳ್ಮಾವು ಮರದ ಚಕ್ಕೆಯನ್ನು ಕತ್ತರಿಸಿ ನೀರಿನಲ್ಲಿ ಹಾಕಿದಾಗ ದಪ್ಪವಾದ ಲೋಳೆಯಾಗುತ್ತದೆಯಂತೆ. ದಾಸವಾಳ ಸೊಪ್ಪು, ಆ ಸೊಪ್ಪು ಉಪಯೋಗಿಸ್ತಾರೆ. ದಾಸವಾಳದ ಸೊಪ್ಪು ಮತ್ತು ಹೂವು ಔಷಧವಾಗಿ ಬಳಸುವುದು ಹಲವರಿಗೆ ತಿಳಿದಿರಬಹುದು. ಇದು ಸುಲಭವಾಗಿ ದೊರಕುವ ಸೊಪ್ಪಾಗಿರುವುದರಿಂದ ತಲೆ ಸ್ನಾನಕ್ಕೆ ಇದನ್ನು ಕಂಡೀಷನರ್ನಂತೆ ಬಳಸಬಹುದು. ಒಂದು ಹಿಡಿ ತುಂಬ ದಾಸವಾಳದ ಎಲೆಗಳನ್ನು ತಂದು ನೀರಿನಲ್ಲಿ ಕಿವುಚಿ ಲೋಳೆಯಾದ ನೀರನ್ನು ಪಡೆಯಬಹುದು. ನಾಲ್ಕೈದು ಬಾರಿ ನೀರು ಸೇರಿಸಿ ಕಿವುಚಿ ಲೋಳೆಯನ್ನು ಪಡೆಯಬಹುದು. ಸೋಸಿಕೊಂಡ ಲೋಳೆಯಾದ ನೀರನ್ನು ತಲೆ ಸ್ನಾನಕ್ಕೆ ಬಳಸಬಹುದು. ಕೂದಲು ಹೊಳಪನ್ನು ಪಡೆಯಲು, ಮೃದುವಾಗಲು ಇದು ಸಹಕಾರಿ. ಆದರೆ ಕೆಲವರಿಗೆ ಇದರ ಬಳಕೆಯಿಂದ ಶೀತ ಆಗುವುದೂ ಇದೆಯಂತೆ. ಬಳಸುವಾಗ ಗಮನಿಸಿಕೊಳ್ಳಿ. ಹಾಗೆ ಇದು ಮೊಜಾಂಡ, ಒರಿಜಿನಲ್ ಮೊಜಾಂಡ ಸೊಪ್ಪು, ಒರಿಜಿನಲ್ ಮೊಜಾಂಡ. ನಾವು ಪಾರ್ಕಿನಲ್ಲಿ ಬೆಳೆಸುವಂಥದ್ದು ಕ್ರಾಸ್ ಅಲ್ಲ, ಒರಿಜಿನಲ್ ಮೊಜಾಂಡ ಕಾಡಿನಲ್ಲಿ ಇದರಲ್ಲಿ ಇರ್ತದೆ. ಅದು ಒಳ್ಳೆಯದು. ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಬೆಳ್ಳಂಟೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ಬೊಳೆಸೊಪ್ಪು ಅಂತ ಹೇಳ್ತಾರೆ. ಅದೇ ಮೊಜಾಂಡ ನಿಜವಾಗಿ ತಲೆಗೆ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು. ಅದರ ವ್ಯತ್ಯಾಸ ಏನಂತ ಹೇಳಿದರೆ, ಮತ್ತೆಲ್ಲ ಸೊಪ್ಪುಗಳನ್ನು ಹಸಿ ಉಪಯೋಗಿಸ್ಬೋದು. ಮೊಜಾಂಡ ಹಸಿ ಆಗೋದಿಲ್ಲ, ಅದನ್ನು ಸ್ವಲ್ಪ ಬಾಡಿಸಬೇಕು. ಬಾಡಿಸದಿದ್ದರೆ ಅದು ಲೋಳೆ ಆಗೋದಿಲ್ಲ. ಲೋಳೆಯನ್ನು ತೆಗೆಯಲು ಬೆಳ್ಳಂಟೆ ಗಿಡದ ಹಸಿರು ಬಣ್ಣದ ಎಲೆಗಳನ್ನು ಮಾತ್ರ ಬಳಸುವುದು. ಎಲೆಯ ಆಕಾರದ ಬಿಳಿ ಬಣ್ಣದ ಪುಷ್ಪಪತ್ರಕದಿಂದ ಲೋಳೆ ತೆಗೆಯಲಾಗುವುದಿಲ್ಲ. ಬೆಳ್ಳಂಟೆ ಸೊಪ್ಪನ್ನು ಲೋಳೆ ತೆಗೆಯಬೇಕಾದರೆ ಬಾಡಿಸಿಕೊಳ್ಳಬೇಕು. ನೇರವಾಗಿ ಬೆಂಕಿಗೆ ಅಥವಾ ಕೆಂಡಕ್ಕೆ ಹಿಡಿದು ಬಾಡಿಸಿಕೊಳ್ಳಬಹುದು, ಅಥವಾ ಒಂದು ಕುಕ್ಕರ್ನೊಳಗೆ ಪಾತ್ರೆಯಲ್ಲಿಟ್ಟು 4-5 ನಿಮಿಷ ಹಬೆಯಲ್ಲಿಡಬಹುದು. ಬಾಡಿಸಿಕೊಂಡ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಕಿವುಚಿದಾಗ ಲೋಳೆಯನ್ನು ಪಡೆಯಬಹುದು. ಈ ಲೋಳೆಯನ್ನು ತಲೆ ಸ್ನಾನಕ್ಕೆ ಬಳಸಬಹುದು. ಹೀಗೆ ಸೋಪಿಗಿಂತ ಈ ಎಲ್ಲಗಳು ಒಳ್ಳೆಯದು, ಕೂದಲಿಗೆ ಹಿತ. ಇಲ್ಲಿ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಕೂದಲಿನ ಆರೋಗ್ಯದ ಕುರಿತು ತಮಗೆ ಸುಲಭವಾಗಿ ನೆನಪಿಗೆ ಬಂದ ಅನುಭವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಂತಹ ಇನ್ನಷ್ಟು ವಿಷಯಗಳು ನಿಮ್ಮ ಅನುಭವದಲ್ಲಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮೊಂದಿಗೆ ಹಂಚಿಕೊಳ್ಳಿ.